ಖಡಕ್ ಹೀರೋನ ಕೊಟ್ಟಿದ್ದೀರಾ ಅಂತಂದ್ರೆ ತಪ್ಪಾಗೋದಿಲ್ಲ. ಅದರ ಮೊದಲ ಕ್ರೆಡಿಟ್ ನಿಮಗೆ ಹೋಗುತ್ತೆ. ಕ್ರೆಡಿಟ್ ಎಲ್ಲ ಅಭಿಮಾನಿಗಳಿಗೆ ಹೋಗ್ಬೇಕು. ಆ ಮಟ್ಟಕ್ಕೆ ಹೋದ್ನಾ ಅಂತ ಹೇಳ್ತಾರೆ, ಬಟ್ ಅದರಿಂದ ಅವನಷ್ಟೇ ಶ್ರಮನೂ ಬಿದ್ದಿದ್ದಾನೆ. ಎಲ್ರಿಗೂ ಈ ಅವಕಾಶ ಸಿಗಲ್ಲ. ನಮ್ಮ ಯಶಕ್ಕೆ ಸಿಕ್ಕಿದೆ ಅಂದ್ರೆ ಅದು ಪುಣ್ಯ. ಒಬ್ಬ ಡ್ರೈವರ್ ಮಗನ ಈ ಮಟ್ಟಕ್ಕೆ ತಗೋದ್ರು ಅಂದ್ರೆ ಅದ್ ನಾವು ಜನಕ್ಕೋಸ್ಕರನೇ ಮೀಸಲಾಗಿಡ್ಬೇಕು ಆ ಪ್ರೀತಿ. ಲೇಡೀಸ್ ಅಲ್ಲಿ ಫೈರ್ ಅಂದ್ರೇನೆ ಪುಷ್ಪಮ್ಮ. ಟೀಸರ್ ಬೇರೆ ಬಿಟ್ಟಿದ್ದಾರೆ, ಲೇಡೀಸ್ ಅಂಡ್ ಲೇಡೀಸ್. ಅವ್ನು ಏನ್ ಮಾಡಿದ್ರು ಅದನ್ನೊಂದು ಸ್ಪೆಷಲ್ ಆಗಿ ಮಾಡ್ತಾನೆ ಏನೋ ಒಂದು. ಕರ್ನಾಟಕ ಪ್ಲಸ್ ಪರಭಾಷೆಗಳು ಪ್ಲಸ್ ಪ್ಯಾನ್ ವರ್ಲ್ಡ್, ಇಡೀ ಪ್ರಪಂಚನೇ ವೆಯ್ಟ್ ಮಾಡ್ತಾ ಇದೆ. ನಾನು ಕ್ಯೂರಿಯಾಸಿಟಿ ಕುತೂಹಲವಾಗಿದ್ದೀನಿ. ನೀವು ಮನೆಯಲ್ಲಿ ಎಸ್ ಸರ್ನ ಸರ್ ಅಂತಾನೆ ಕರೆಯೋದು ಅಂತ? ಸರ್ ಅನ್ನಲ್ಲ, ನಾವು ಕೆಂಚ ಅಂತೀವಿ. ಲವ್ ಮಾಡ್ತಿದೀನಿ ಅಂತಂದಾಗ ನಿಮ್ ತಲೆಯಲ್ಲಿ ಏನೆಲ್ಲ ಹೊಡ್ತಿತ್ತು? ಲವ್ ಮಾಡುವಾಗ್ಲೂ ಬಂದ್ ನಂಗೆ ಹೇಳೋನು, ಅದಕ್ಕೂ ನಾನು ಗೈಡ್ ಮಾಡ್ತಾ ಇದ್ದೆ. ರಾಧಿಕಾ ಮೇಡಮ್ ಅವ್ರನ್ನ ನೋಡಿದಾಗ ಸಿಕ್ಕಿದ್ರೆ ಇಂಥ ಸೊಸೆ ಸಿಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅನ್ಕೊಂತಾ ಇರ್ತಾರೆ. ಎಲ್ಲ ಪೇರೆಂಟ್ಸಿಗೂ ಅದಿರುತ್ತೆ, ಇವಳಿಗೆ ಸ್ವಲ್ಪ ಜಾಸ್ತಿ ಇದೆ ನಮ್ಮ ರಾಧಿಕಾಗೆ. ನೆಕ್ಸ್ಟ್ ನೀವು ನಿಮ್ಮ ನಡೆ ಹೆಂಗಿರುತ್ತೆ ಅಂತ ನಿಮ್ಮ ಆಸ್ ಎ ನಿರ್ಮಾಪಕಿಯಾಗಿ? ಅದನ್ನ ನಾನೊಬ್ಳು ಕುತ್ಕೊಂಡು ಹೋಗಿ ಸರಿ ಮಾಡಕ್ ಹೋದ್ರೆ ಬಂದ್ಬಿಟ್ರು ಈಗ ಒಂದು ಸಿನಿಮಾ ಮಾಡಿ ಅಂತಾರೆ ಅಲ್ವಾ. ಕೊತ್ತಲ್ವಾಡಿ ನಂತರ ಪುಷ್ಪಮ್ಮ ಮತ್ತೆ ಯಾವ ಸಿನಿಮಾಗೆ ನಿರ್ಮಾಣವನ್ನ ಮಾಡ್ತಾರೆ ಅನ್ನುವಂಥದ್ದು? ಪುಷ್ಪಮ್ಮ ಏನ್ ಮಾಡಿದ್ರು ಮಾಡಿ ಆದ್ಮೇಲೆ ಹೇಳೋದು. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಒಂದ್ ಕಡೆ ಸರ್ಕಾರ, ಇನ್ನೊಂದ್ ಕಡೆ ರೈತರು. ಇನ್ನು ಕಣ್ಬಿಟ್ಟಿರೋ ಮಗುಗ್ ಶಾಪ ಹಾಕ್ತಾರೆ ಜನ, ಆಮೇಲೆ ಅವ್ರ ಮಗಳಿಗೆ ಹಾಕ್ತಾರೆ, ಅವ್ರ ಅಳಿಯಂಗ್ ಹಾಕ್ತಾರೆ, ಅವ್ರ ಮಕ್ಳಿಗೆ ಹಾಕ್ತಾರೆ, ಡಿ ಕೆ ಅವ್ರಿಗೆ ಹಾಕ್ತಾರೆ, ಅವ್ರ ಹೆಂಡತಿಗೆ ಹಾಕ್ತಾರೆ, ಅವ್ರ ತಾಯಿಗೆ ಹಾಕ್ತಾರೆ. ಇದು ಬೇಕಾ ಅಂತ ಡಿ ಕೆ ಅವ್ರು ಸ್ವಲ್ಪ ಇದ್ರ ಬಗ್ಗೆ ಯೋಚಿಸ್ಬೇಕು. ಈಗ ಇದು ಒಂಥರ ನಮ್ಮ ಕರ್ನಾಟಕಕ್ಕೊಂದು ಅವಮಾನ.